ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಎರಡು ಸಲ ಟ್ರೈ ಮಾಡಿದ್ದೀನಿ. ಇದು ತುಂಬಾ ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಪಲಾವ್ಗೆ ಸ್ವಲ್ಪ ಒಂದು 2 ಇಡಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂದು 2 ಇಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಇದು ಉದ್ದುದ್ದ ಕೊಯ್ದಿರೋಂಥ ಹಸಿಮೆಣಸಿನ್ಕಾಯಿ ಒಂದು 2 ಇಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಒಂದು ಇಡಿ 1.5 ಇಡಿಯಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲೇ ಸ್ವಲ್ಪ ಚಕ್ಕೆ, ನೋಡಿ 1 ಇಡಿಯಷ್ಟು ಚಕ್ಕೆ, ಅದರಲ್ಲಿ ಪಲಾವ್ ಎಲೆ ಹಾಕ್ಕೊಡ್ತಾರೆ. ಪಲಾವ್ ಎಲೆ ಆಲ್ಮೋಸ್ಟ್ ಒಂದು 15ರಿಂದ 20 ಪಲಾವ್ ಎಲೆ ಇದೆ. ನೋಡಿ, ಅದರಲ್ಲಿ ಸ್ವಲ್ಪ ಸೋಂಪು, 1 ಇಡಿ ಫುಲ್ಲಾಗಿ 1 ಇಡಿ ಒಂದು ಸೋಂಪು, ಲವಂಗ ಸ್ವಲ್ಪ, ಲವಂಗ ಒಂದು 25ರಿಂದ ಒಂದು 30 ಲವಂಗ ಹಾಕ್ಕೊಂಡಿದ್ದಾರೆ. ಮತ್ತು ಹೂವು ಮತ್ತು ಮೊಗ್ಗು ಒಂದು 10ರಿಂದ 12 ಮತ್ತು ಮೊಗ್ಗು ಹಾಕ್ಕೊತಾ ಇದ್ದಾರೆ. ಮೊಗ್ಗು ಸ್ವಲ್ಪ ಜಾಸ್ತಿನೇ ಇದೆ. ಇದು ಕಲ್ಲುವ ಸ್ವಲ್ಪ, ನೋಡಿ ಜಾಯಿಪತ್ರ ಒಂದು 10ರಿಂದ 15 ಜಾಯಿಪತ್ರ ಇದೆ. ಮತ್ತು ಏಲಕ್ಕುಡೆ ಒಂದು 30ರಿಂದ 35 ಏಲಕ್ಕುಡೆ. ಅದರಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ, 1.5 ಇಡಿಯಷ್ಟು ಕಸ್ತೂರಿ ಮೇಥಿ. ನೋಡಿ, ಇದರಲ್ಲಿ ಈಗ 1 ಲೀಟ್ರ್ ಎಣ್ಣೆ ಆಯ್ತಾ, 1 ಲೀಟ್ರ್ ಎಣ್ಣೆ ಹಾಕ್ತೀರಾ? ನೋಡಿ, 1 ಲೀಟ್ರು ಮತ್ತು ಅರ್ಧ ಲೀಟ್ರು, 1.5 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೆ, ಸನ್ಪ್ಯೂರ್ ಎಣ್ಣೆ. ನೋಡಿ, ಅದರಲ್ಲೇ ಸ್ವಲ್ಪ ತುಪ್ಪ. ನೋಡಿ, ಈಗ ಸಾಸಿವೆ 1 ಇಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ಈಗ ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ, 2 ತಟ್ಟೆ. ನೋಡಿ, ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. 2 ತಟ್ಟೆ ಈರುಳ್ಳಿ ಹಾಕ್ಕೊಂಡಿದ್ದಾರೆ. 1 ತಟ್ಟೆಗೆ ಏನಿಲ್ಲ ಅಂದರೂ 1 kg ಇರುತ್ತೆ. ಟೋಟಲ್ 2 kg ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಆಗಲೇ ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನೆಲ್ಲ ಈಗ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಶುಂಠಿ 1 ಭಾಗ ಇದ್ದರೆ 3 ಭಾಗ ಬೆಳ್ಳುಳ್ಳಿ ಇರುತ್ತಲ್ಲ. ಮೂರಕ್ಕೆ 35% ಶುಂಠಿ, 65% ಬೆಳ್ಳುಳ್ಳಿ. ನೋಡಿ, 35% ಶುಂಠಿ ಮತ್ತು 65% ಬೆಳ್ಳುಳ್ಳಿ ಇರುತ್ತೆ. ನೋಡಿ, ಅದರಲ್ಲಿ ಈಗ ಅರಿಶಿಣ ಪುಡಿ ಹಾಕ್ಕೊತಾ ಇದ್ದಾರೆ. 1 ಟೀ ಸ್ಪೂನು ಅರಿಶಿಣ ಪುಡಿ. ನೋಡಿ, ಒಂದು ತಟ್ಟೆ ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. 1 ಟೊಮೊಟೊನ ಒಂದು 4ರಿಂದ 5 ಪೀಸ್ ಮಾಡಿ ಹಾಕ್ಕೊಂಡಿರೋಂಥ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಆಲ್ಮೋಸ್ಟ್ ಒಂದು ಮೆತು ಬಂದಿದೆ. ಈರುಳ್ಳಿ ಮೆತು ಬಂದಮೇಲೆ ಟೊಮೊಟೊ ಹಾಕ್ಕೊಂಡು ನೋಡಿ, ಈಗೆಲ್ಲ ಇದು ವೆಜಿಟೇಬಲ್ಸ್ ಹಾಕ್ಕೊಂಡಿರೋದು. ನೋಡಿ, ನೌಕೋಲು ಬೀನ್ಸು ಮತ್ತು ಕ್ಯಾರೆಟು 3 ಅಲ್ಲ. ನೋಡಿ, 3 ಥರ ಒಂದು ತರಕಾರಿ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ಬಿಸಿ ನೀರು. ನೋಡಿ, ಪಕ್ಕದಲ್ಲೇ ಕುದಿಸ್ಕೊಂಡು ಇಟ್ಕೊಂಡಿರ್ತಾರೆ. ಆ ನೀರು ಇದರಲ್ಲಿ ಹಾಕ್ಕೊಳೋದು. ನೋಡಿ, 2 ಸೌಟ್ ಹಾಕ್ಕೊಂಡಿದ್ದಾರೆ. ಇದು ಎಷ್ಟು ಲೀಟ್ರ್ ಅಕ್ಕಿ ಸರ್? ಇದು 8 ಲೀಟ್ರ್ ಅಕ್ಕಿಯ? ಓಕೆ. ನೋಡಿ 8 ಲೀಟ್ರ್ ಅಕ್ಕಿ ಹಾಕಿ ಮಾಡ್ತಾರಂಥದ್ದು ಒಂದು ಪಲಾವ್.
ನೋಡಿ 1 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದಾರೆ. ನೋಡಿ ಹಾಲು 3 ಲೀಟ್ರ್ ಹಾಕ್ಕೊತಾ ಇದ್ದಾರೆ. ಇದು ನಂದಿನಿ ಸ್ಪೆಷಲ್ಲು 3 ಲೀಟ್ರ್ ಹಾಲು. ನೋಡಿ 3 ಲೀಟ್ರ್ ಹಾಲು ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ 1 ಇಡಿ 2 ಇಡಿ ಕಲ್ಲುಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಸ್ವಲ್ಪ ಸಕ್ಕರೆ, ನೋಡಿ 1.5 ಇಡಿ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. ನೋಡಿ 8 ಲೀಟ್ರ್ ಅಕ್ಕಿಗೆ 16 ಲೀಟ್ರು ನೀರು ಹಾಕ್ಕೋಬೇಕಾಗುತ್ತೆ. ನೀರು ಜೊತೆ ಇವರು ನೀರು ಸ್ವಲ್ಪ ಹಾಕ್ಕೊಂಡಿದ್ದಾರೆ, ಮತ್ತು ಹಾಲು ಮತ್ತು ಮೊಸರು ಹಾಕ್ಕೊಂಡಿದ್ದಾರೆ. ಅದನ್ನು ಸೇರಿಸಿ 16 ಲೀಟ್ರು ಹಾಕ್ಕೋಬೇಕಾಗುತ್ತೆ. ಮೂರ್ಕಾಯಿ ನೋಡಿ 3 ಕಾಯಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದಾರೆ. ಪುದೀನ ಎರಡು ಇದೆಯಾ? ಓಕೆ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಮಿಕ್ಸ್ ಮಾಡಿ ಇದರಲ್ಲಿ ಹಾಕ್ಕೊತಾರಂಥದ್ದು. ನೋಡಿ 2 ರಿಂದ 2.5 ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಬಟಾಣಿ ಹಾಕ್ಕೊತಾ ಇದ್ದಾರೆ. ಇದು ಬೇಯಿಸಿ ಇಟ್ಕೊಂಡಿರೋ ಬಟಾಣಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಒಂದು ಅರ್ಧ ಇಂದ 3/4 kg ಅಷ್ಟು ಬಟಾಣಿ ಹಾಕ್ಕೊಂಡಿದ್ದಾರೆ. ಹುಣಸೆಹಣ್ಣು ಹುಳಿ 1 ಕಪ್ ಹಾಕ್ಕೊಂಡಿದ್ದಾರೆ. ನೋಡಿ ಈ ಕಪ್ಪಲ್ಲಿ 1 ಕಪ್ಪು ಹುಣಸೆಹಣ್ಣು ಹುಳಿ ಹಾಕ್ತಾರೆ. ನೋಡಿ ಈ ಥರ ಕುದಿಯೋ ಟೈಮಲ್ಲೇ ಅಕ್ಕಿ ಹಾಕೋ ಮುಂಚೆ ಈ ಥರ ಒಂದು ಟೇಸ್ಟ್ ನೋಡ್ಕೋಬೇಕಾಗುತ್ತೆ. ಉಪ್ಪು ಖಾರ ನೋಡಿಕೊಂಡು, ಮತ್ತು ಈಗಲೇ ಉಪ್ಪು ಖಾರ ಏನೋ ಕಡಿಮೆ ಇದ್ದರೆ ಈಗ ಉಪ್ಪು ಹಾಕ್ಕೊಬೇಕಾಗುತ್ತೆ. ಉಪ್ಪು ಮತ್ತು ಖಾರ. ನೋಡಿ ಇದು ಅಕ್ಕಿ ಬಂದು ಈಗ ತೊಳ್ಕೊಂಡು ಇದರಲ್ಲಿ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಬಾಸ್ಮತಿ ರೈಸು 4 kg ಇದೆ, ಮತ್ತು ಬುಲೆಟ್ ರೈಸು, ನಾರ್ಮಲ್ ಬುಲೆಟ್ ರೈಸು ಅದೊಂದು 4 kg ಇದೆ. ಟೋಟಲು 8 kg ಇದರಲ್ಲಿ ತೊಳೆದು ಹಾಕ್ಕೊಂಡಿದ್ದಾರೆ. ನೋಡಿ ಈಗ ತೊಳೆದಿರೋ ರೈಸ್ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಇದು ತರಕಾರಿ ಎಲ್ಲ ಫುಲ್ಲು ಬೇಯಿಸ್ಕೊಂಡಿದ್ದಾದಮೇಲೆ ಇದರಲ್ಲಿ ಹಾಕ್ಕೋಬೇಕಾಗುತ್ತೆ. ಒಂದು 70 to 75% ಇದು ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ್ದ ನಂತರ ಈಗ ಅಕ್ಕಿ ಹಾಕ್ಕೊಂಡಿರೋದು. ನೋಡಿ ಈಗ ಲೈಟಾಗಿ ಒಂದು ಕುದಿ ಬಂದಿದೆ. ಅಕ್ಕಿ ಹಾಕಿದ್ಮೇಲೆ ಒಂದು ಕುದಿ ಬರುತ್ತೆ. ಒಂದು ಕುದಿ ಬಂದಮೇಲೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ನೋಡಿ ಅಕ್ಕಿ ಹಾಕಿ ಒಂದು 10 ರಿಂದ 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ನೀರೆಲ್ಲ ಲೈಟಾಗಿ ಇಂಬ್ರಿದೆ. ನೋಡಿ ನೀರು ಕಡಿಮೆ ಆಗಿದ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು. ಜಸ್ಟು ಒಂದು 30 ಸೆಕೆಂಡ್ ಬಿಟ್ಟು ಇದನ್ನು ಮಿಕ್ಸಿಂಗ್ ಮಾಡ್ತಾನೆ ಇರಬೇಕು. ಇಲ್ಲಾಂದ್ರೆ ಕೆಳಗಡೆ ತಳ ಅಂಟುತ್ತೆ. ಆ ಕಾರಣಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರ್ತಾರೆ. ನೋಡಿ ಇದು ದಮ್ ಹಾಕೋ ಮುಂಚೆ 90% ಇದರಲ್ಲೇ ಅಕ್ಕಿ ಅನ್ನೋದು ಬೇಯಿಸ್ಕೊತಾರೆ. 90% ಬೆಂದಾದಮೇಲೆ ಇನ್ನೊಂದು 10% ಬೇಯಬೇಕು ಅನ್ನೋ ಮೂಮೆಂಟಲ್ಲಿ ಇದು ದಮ್ ಹಾಕೋಣಂಥದ್ದು. ಜಸ್ಟ್ ಲೈಟಾಗಿ ದಿಂಡಿರುತ್ತೆ. ಆ ಟೈಮಲ್ಲಿ ಈಗ ದಮ್ ಹಾಕೋಣಂಥದ್ದು ಆಗಿದೆ ಸರ್ ಇದು. ನೋಡಿ ಈಗ ದಮ್ ಹಾಕ್ತಾ ಇದ್ದಾರೆ. ಇಷ್ಟು ಮಾತ್ರ ನೀರಿರುತ್ತೆ. ಈಗ ದಮ್ ಹಾಕ್ತಾ ಇದ್ದಾರೆ. ಈಗ ಬಳೆಯಲ್ಲೇ ಹಾಕ್ಕೊಂಡು ಮತ್ತು ಇದ್ರ ಮೇಲೆ ಪ್ಲೇಟ್ ಹಾಕಿ ವೆಯ್ಟ್ ಇಡೋ ಅಂಥದ್ದು.
10 ಒಂದು 20 kg ಅಷ್ಟು ವೆಯ್ಟ್ ಇರಬೇಕಾಗುತ್ತೆ. ನೋಡಿ, ಸ್ಟವ್ ಅನ್ನೋದು ಆಲ್ಮೋಸ್ಟ್ ಒಂದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ದಮ್ ಹಾಕುವಂಥದ್ದು. ಈ ಥರ ಎಲ್ಲ ವೆಯ್ಟ್ ಇಟ್ಟಿದ ಮೇಲೆ ಸ್ಟವ್ ಅನ್ನೋದು ತುಂಬಾ ಕಡಿಮೆ ಮಾಡಿಬಿಡ್ತಾರೆ, ಲಾಸ್ಟಿಗೆ ಮಾಡಿಬಿಡ್ತಾರೆ. ಲಾಸ್ಟಲ್ಲಿ ಲೈಟಾಗಿ ಉರಿತಾ ಇರುತ್ತೆ. ಆ ಟೈಮಲ್ಲಿ ಇದನ್ನು ಜಸ್ಟ್ ಇದರಲ್ಲಿ ಒಂದು 15 ನಿಮಿಷ ಬಿಡ್ತಾರೆ. ಈ ಥರ ಒಂದು ಲೋ ಫ್ಲೇಮಲ್ಲಿ ಒಂದು 15 ಇಂದ 20 ನಿಮಿಷ ಈ ಥರ ಒಂದು ಕುಕ್ ಮಾಡ್ಕೊತಾರೆ. ಆಮೇಲೆ ಇದನ್ನು ತೆಗೆಯುವಂಥದ್ದು. ಸ್ನೇಹಿತರೆ ನೋಡಿ, ಈಗ ಒಂದು 15ರಿಂದ 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗೆಲ್ಲ ತೆಗಿತಾ ಇದ್ದಾರೆ. ಈಗ ಬಳೆಲೆ ಹಾಕಿರೋದು ತೆಗೆದುಬಿಟ್ಟು ಈಗ ದಮ್ ತೆಗಿಯುವಂಥದ್ದು. ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದಾರೆ, ನಂದಿನಿ ತುಪ್ಪ. ಈಗ ಒಂದು ಅರ್ಧ kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀವಿ. ನೋಡಿ, ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಒಂದು ನೀರು ಹಾಕ್ಕೊಂಡ್ರೆ, ನೋಡಿ ಇವರು 8 ಲೀಟ್ರಿಗೆ 16 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಈಗ ಇದು ಮಾಡಿರೋವಂಥದ್ದು. ನೋಡಿ, ತರಕಾರಿ ಪಲಾವ್ ಅನ್ನೋದು ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ವೆಜಿಟೇಬಲ್ ಪಲಾವ್ ಇದು ಯಾವ ರೀತಿ ಮಾಡಿದ್ರು ಅಂತಬಿಟ್ಟು. ಈ ಥರ ಒಂದು ಹೋಟೆಲ್ ಸ್ಟೈಲಲ್ಲಿ ಅತಿಥಿ ಗ್ರ್ಯಾಂಡಲ್ಲಿ ಮಾಡೋ ಅಂಥದ್ದು. ಇದಂತೂ ಸೂಪರಾಗಿರುತ್ತೆ. ನಾನು ಟ್ರೈ ಮಾಡಿದೆ, ಬಿಸಿ ಬಿಸಿ ಆಗಿದ ತಕ್ಷಣವೇ ಒಂದ್ಸಲಿ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ನೀವು ಒಂದ್ಸತಿ ಈ ಕಡೆ ಬಂದಾಗ, ಸರ್ಜಾಪುರ ಕಡೆ ಬಂದಾಗ, ಈ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಇದು ಇರೋವಂಥದ್ದು. ತುಂಬಾ ಸಖತ್ತಾಗಿರುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.